ರೆಕಾರ್ಡ್. ಸರ್, ಈ ಟೈಮಲ್ಲಿ ಮಳೆ ಇಲ್ಲ, ಡ್ಯಾಮಲ್ಲಿ ನೀರಿಲ್ಲ ಅಂತಾರೆ, ಡ್ಯಾಮ್ ಎಲ್ಲ ತುಂಬಿದೆ. ಡ್ಯಾಮ್ ಎಲ್ಲ ತುಂಬಿದ ಮೇಲೂ ಈ ತರ ಪಾದಯಾತ್ರೆ ಮಾಡ್ತಿದಾರಲ್ಲ, ಅವ್ರ ಅಭಿವೃದ್ಧಿ ಈಗ ನೀವು ಅವ್ರಿಗೆ ಪ್ರಶ್ನೆ ಕೇಳಬೇಕು, ನಾವು ಅವ್ರಿಗೆ ಪ್ರಶ್ನೆ ಕೇಳ್ತೀವಿ. ನಾನು ಯಾಕೆ ನೀವು ಪಾದಯಾತ್ರೆ ಮಾಡಬೇಡ ಅಂತ ಹೇಳಿ? ವಿ ವೆಲ್ಕಮ್. ಅವರು ಪಾದಯಾತ್ರೆ ಮಾಡೋದನ್ನ ಅವ್ರು ಸ್ವಾಗತ ಮಾಡ್ತೇವೆ. ಪಾಪ ಅವ್ರು ಮಾಡಬೇಕು, ತಪ್ಪೇನಿಲ್ಲ. ಅವ್ರಿಗಿನ್ನ ಅನುಭವ ಇಲ್ಲ. ಈಗ ಹೊಸದಾಗಿ ಏನೋ ನಾವು ಮಾಡಿದ್ನ ನೋಡಿ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ನಾವು ಅವ್ರಿಗೆ ಬೆಂಗಳೂರಲ್ಲಿ ನಾವು ಟ್ರಾಫಿಕ್ ಬಹಳ ವಿಚಾರ ಗಮನಿಸಬೇಕು. ಹೀಗೆ ಗಂಟುಗಟ್ಟಲೆ ಜನ ಎಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮಳೆಗಳು ಬಂತು ಅಂದರೆ ಅದಕ್ಕೆ ನಾವು ಸಾರ್ವಜನಿಕ ಸಭೆಯನ್ನ ಮಧ್ಯಾಹ್ನ ಇಟ್ಕೊಬಿಟ್ಟಿದ್ದೀವಿ. 12:30 ಬೆಳಗ್ಗೆನೆ ವಾಪಸ್ ಹೋಗ್ಬೇಕಲ್ಲ, ಅದಕ್ಕೆ ನಾವು ಬೆಳಗ್ಗೆ ಇಟ್ಟಿದ್ದೀವಿ. ಸಿಎಂ ಕಾರ್ಯಕರ್ತನೇ, ಡಿಸಿಎಂ ಕಾರ್ಯಕರ್ತರೆ, ಎಂಎಲ್ಎಗಳು ಕಾರ್ಯಕರ್ತರೆ, ಮಂತ್ರಿಗಳು ಕಾರ್ಯಕರ್ತರೆ. ಕೆಲವರಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ, ನೀವು ಹೋಗಿ ನರೇಗೆ ಕೆಲವರು ಹೋಗ್ಬೇಕು ಅಂತ ಹೇಳಿದ್ದೇವೆ. ಸಿಎಂಗೂ ಹೇಳಿದ್ದೀವಿ, ಕೆಲವು ಕಡೆ ಎಮರ್ಜೆನ್ಸಿ ನರೇಗೆ ಹೋಗ್ಬೇಕು ಅಂತ ಹೇಳಿದ್ದೇವೆ. ಪಕ್ಷ ಹೇಳಿದೆ ಅವರಿಗೆ, ಕೆಲವು ಮಂತ್ರಿಗಳಿಗೆ ಹೇಳಿದ್ವಿ. ಮಿಕ್ಕಿದವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ನೋಡಿ, ಡೆಲ್ಲಿ ನಾಳೆ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ. ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಮಾತಾಡಿದೆ. ಪಾರ್ಲಿಮೆಂಟ್ ಬಿಟ್ಟು ಬರಬೇಕು, ಇಲ್ಲಿ ಅಟೆಂಡ್ ಮಾಡಬೇಕು ಅಂತ ಮಾನಿಟರ್ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಎಲ್ಲರೂ ಬಂದ್ಬಿಡ್ತಾರೆ. ಈಗ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಹೇಳಿದೆ ನಾನು. ಈ ವರ್ಕಿಂಗ್ ಪ್ರೆಸಿಡೆಂಟ್ ಹುಬ್ಬಳ್ಳಿ ಧಾರವಾಡದಿಂದ ಅವ್ರು ಬಂದಿದ್ದಾರೆ, ಮಂಗಳೂರಿಂದ ಇವ್ರು ಬಂದಿದ್ದಾರೆ. ಎಲ್ಲ ಕೆಲಸ ಬಿಟ್ಬಿಟ್ಟು ಬರ್ತೀವಿ. ನಮಗೆ ಪಾರ್ಟಿ ಜನರಿಗೆ ಒಳ್ಳೆ ಅಧಿಕಾರವನ್ನ ಕೊಟ್ಟಿದ್ದಾರೆ, ಆಡಳಿತವನ್ನು ಕೊಡಬೇಕು. ಭ್ರಷ್ಟ ಬಿಜೆಪಿಯ ವಿರುದ್ಧ ಜನ ಏನು ನಿರೀಕ್ಷೆ ಮಾಡಿದ್ದಾರೆ ಅದನ್ನು ನಾವು ತಿಳಿಸಬೇಕು. ಥ್ಯಾಂಕ್ ಯು. ರೆಕಾರ್ಡ್. ಸರ್, ಈ ಟೈಮಲ್ಲಿ ಮಳೆ ಇಲ್ಲ, ಡ್ಯಾಮಲ್ಲಿ ನೀರಿಲ್ಲ ಅಂತಾರೆ, ಡ್ಯಾಮ್ ಎಲ್ಲ ತುಂಬಿದೆ. ಡ್ಯಾಮ್ ಎಲ್ಲ ತುಂಬಿದ ಮೇಲೂ ಈ ತರ ಪಾದಯಾತ್ರೆ ಮಾಡ್ತಿದಾರಲ್ಲ, ಅವ್ರ ಅಭಿವೃದ್ಧಿ ಈಗ ನೀವು ಅವ್ರಿಗೆ ಪ್ರಶ್ನೆ ಕೇಳಬೇಕು, ನಾವು ಅವ್ರಿಗೆ ಪ್ರಶ್ನೆ ಕೇಳ್ತೀವಿ. ನಾನು ಯಾಕೆ ನೀವು ಪಾದಯಾತ್ರೆ ಮಾಡಬೇಡ ಅಂತ ಹೇಳಿ? ವಿ ವೆಲ್ಕಮ್. ಅವರು ಪಾದಯಾತ್ರೆ ಮಾಡೋದನ್ನ ಅವ್ರು ಸ್ವಾಗತ ಮಾಡ್ತೇವೆ. ಪಾಪ ಅವ್ರು ಮಾಡಬೇಕು, ತಪ್ಪೇನಿಲ್ಲ. ಅವ್ರಿಗಿನ್ನ ಅನುಭವ ಇಲ್ಲ. ಈಗ ಹೊಸದಾಗಿ ಏನೋ ನಾವು ಮಾಡಿದ್ನ ನೋಡಿ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ನಾವು ಅವ್ರಿಗೆ ಬೆಂಗಳೂರಲ್ಲಿ ನಾವು ಟ್ರಾಫಿಕ್ ಬಹಳ ವಿಚಾರ ಗಮನಿಸಬೇಕು. ಹೀಗೆ ಗಂಟುಗಟ್ಟಲೆ ಜನ ಎಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮಳೆಗಳು ಬಂತು ಅಂದರೆ ಅದಕ್ಕೆ ನಾವು ಸಾರ್ವಜನಿಕ ಸಭೆಯನ್ನ ಮಧ್ಯಾಹ್ನ ಇಟ್ಕೊಬಿಟ್ಟಿದ್ದೀವಿ. 12:30 ಬೆಳಗ್ಗೆನೆ ವಾಪಸ್ ಹೋಗ್ಬೇಕಲ್ಲ, ಅದಕ್ಕೆ ನಾವು ಬೆಳಗ್ಗೆ ಇಟ್ಟಿದ್ದೀವಿ. ಸಿಎಂ ಕಾರ್ಯಕರ್ತನೇ, ಡಿಸಿಎಂ ಕಾರ್ಯಕರ್ತರೆ, ಎಂಎಲ್ಎಗಳು ಕಾರ್ಯಕರ್ತರೆ, ಮಂತ್ರಿಗಳು ಕಾರ್ಯಕರ್ತರೆ. ಕೆಲವರಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ, ನೀವು ಹೋಗಿ ನರೇಗೆ ಕೆಲವರು ಹೋಗ್ಬೇಕು ಅಂತ ಹೇಳಿದ್ದೇವೆ. ಸಿಎಂಗೂ ಹೇಳಿದ್ದೀವಿ, ಕೆಲವು ಕಡೆ ಎಮರ್ಜೆನ್ಸಿ ನರೇಗೆ ಹೋಗ್ಬೇಕು ಅಂತ ಹೇಳಿದ್ದೇವೆ. ಪಕ್ಷ ಹೇಳಿದೆ ಅವರಿಗೆ, ಕೆಲವು ಮಂತ್ರಿಗಳಿಗೆ ಹೇಳಿದ್ವಿ. ಮಿಕ್ಕಿದವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ನೋಡಿ, ಡೆಲ್ಲಿ ನಾಳೆ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ. ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಮಾತಾಡಿದೆ. ಪಾರ್ಲಿಮೆಂಟ್ ಬಿಟ್ಟು ಬರಬೇಕು, ಇಲ್ಲಿ ಅಟೆಂಡ್ ಮಾಡಬೇಕು ಅಂತ ಮಾನಿಟರ್ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಎಲ್ಲರೂ ಬಂದ್ಬಿಡ್ತಾರೆ. ಈಗ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಹೇಳಿದೆ ನಾನು. ಈ ವರ್ಕಿಂಗ್ ಪ್ರೆಸಿಡೆಂಟ್ ಹುಬ್ಬಳ್ಳಿ ಧಾರವಾಡದಿಂದ ಅವ್ರು ಬಂದಿದ್ದಾರೆ, ಮಂಗಳೂರಿಂದ ಇವ್ರು ಬಂದಿದ್ದಾರೆ. ಎಲ್ಲ ಕೆಲಸ ಬಿಟ್ಬಿಟ್ಟು ಬರ್ತೀವಿ. ನಮಗೆ ಪಾರ್ಟಿ ಜನರಿಗೆ ಒಳ್ಳೆ ಅಧಿಕಾರವನ್ನ ಕೊಟ್ಟಿದ್ದಾರೆ, ಆಡಳಿತವನ್ನು ಕೊಡಬೇಕು. ಭ್ರಷ್ಟ ಬಿಜೆಪಿಯ ವಿರುದ್ಧ ಜನ ಏನು ನಿರೀಕ್ಷೆ ಮಾಡಿದ್ದಾರೆ ಅದನ್ನು ನಾವು ತಿಳಿಸಬೇಕು. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.